ಒಂದು ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ಉದ್ದೇಶ ಅಂದ್ರೆ ಇಡೀ ಕರ್ನಾಟಕದಲ್ಲಿ ಗುರುತಿಸುವಂತ ಒಂದು ಶಾಲೆಯನ್ನ ಮಾಡಬೇಕು ಅನ್ನುವಂತ ಉದ್ದೇಶದಲ್ಲಿ ನಾವು ಹೊರಟಿದ್ದೇವೆ. ನಾವು ನಮ್ಮ ಶಿಕ್ಷಕ ವೃಂದ ಎಲ್ಲರೂ ಕೂಡ ಪ್ರಯತ್ನ ಮಾಡ್ತಾ ಇದ್ದೇವೆ. ಈ ವರ್ಷದಿಂದ ಇಡೀ ದೇಶದಲ್ಲೇ ಫಸ್ಟ್ AI ಓರಿಯೆಂಟೆಡ್ ಕೋಚಿಂಗ್ ಅನ್ನ ಮಾಡ್ತಾ ಇರುವಂತಹದ್ದು ಆಪ್ ರೆಡಿ ಆಗ್ತಾ ಇದೆ. ಅದನ್ನು ಕೂಡ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. AI ಓರಿಯೆಂಟೆಡ್ ಅದು ಮಕ್ಕಳು ಅದ್ರ ಎದುರುಗಡೆ ಹೋಗಿ ಅದು ಪ್ರಶ್ನೆ ಕೊಡ್ತದೆ, ಅವ್ರು ಉತ್ತರ ಕೊಟ್ಟ ಹಾಗೆ ಪ್ರಶ್ನೆ ಕೇಳ್ತಾ ಹೋಗ್ತದೆ, ಅದು ಆಟೋಮೆಟಿಕ್. ನನ್ನ ಮಗನು ಕೂಡ ನಾನು ಫಸ್ಟ್ ಇಯರ್ಗೆ ಇಲ್ಲೇ ಸೇರಿಸಿದ್ದೇನೆ, ಇಲ್ಲೇ ಕಲಿತಾ ಇದ್ದಾನೆ. ನನಗೆ ನನ್ನ ಮೇಲೆ ಅಷ್ಟು ತೃಪ್ತಿ, ನನಗೆ ಅಷ್ಟು ಕಾನ್ಫಿಡೆನ್ಸ್ ಇದೆ, ನಮ್ಮ ಟೀಚರ್ಸ್ ಮೇಲೆ, ನಮ್ಮ ಸ್ಕೂಲ್ ಮೇಲೆ ನನಗೆ ಕಾನ್ಫಿಡೆನ್ಸ್ ಇದೆ. ನನಗೆ ನಾನು ಫಸ್ಟ್ ಬ್ಯಾಚ್ ಅಲ್ಲಿ ನನ್ನ ಮಗನನ್ನು ಇಲ್ಲೇ ಸೇರಿಸ್ಕೊಂಡು ನಾನು ತಯಾರಿಸಿದ ಔಷಧವನ್ನ ನಾನೇ ಚುಚ್ಕೊಂಡು ನೋಡ್ತಾ ಇದ್ದೇನೆ. ನನಗೆ ಅದು ಎಕ್ಸ್ಪೀರಿಯನ್ಸ್ ಆಗ್ಬೇಕಂತ. ನನ್ನ ಮಗ ಕೂಡ ಇಲ್ಲೇ ಇದ್ದಾನೆ. ನಮ್ಗೆ ನಂಬಲಿಕ್ಕೆ ಆಗದಿದ್ದಂತದ್ದು ಒಂಥರ ಮಿರಾಕಲ್ ಆ ತರ ಜಾಸ್ತಿ ಆಗ್ತಾ ಇದೆ. ನಮ್ಗೆ ಕಳೆದ ಸಾರಿ ಇಲ್ಲಿ ಸ್ಥಳೀಯರು ಮಾತ್ರ ಅಡ್ಮಿಷನ್ ಆಗ್ತಾ ಇತ್ತು, ನಮ್ಮ ಇಲ್ಲಿ ಲೋಕಲ್ ಮಕ್ಕಳು. ಬಟ್ ಈ ಸಾರಿ ಎಲ್ಲ ಹೊರಗಿನ ಮಕ್ಕಳು ಕೂಡ ಅಡ್ಮಿಷನ್ ಆಗ್ತಾ ಇದ್ದಾರೆ. ಮೇ 11ನೇ ತಾರೀಕಿನಿಂದ ಹೈಬ್ರಿಡ್ ಕೋರ್ಸ್ ಸ್ಟಾರ್ಟ್ ಆಗ್ತಾ ಇದೆ. ಇದು ಹೈಬ್ರಿಡ್ ಕೋರ್ಸ್ ಅಂದ್ರೆ ಫುಲ್ಲಿ ಅವರು ಮೇ 11ಕ್ಕೆ ಬಂದ್ರೆ 28ಕ್ಕೆ ಮುಗಿಯುವವರೆಗೆ ನಿರಂತರವಾದಂತ ಕೋಚಿಂಗ್, ಅವರಿಗೆ ಫುಲ್ಲಿ ಕೋಚಿಂಗ್ ಇರ್ತದೆ. ನೀಟು ಮತ್ತೆ CETಗೆ ಮತ್ತೆ JEಗೆ ಎಲ್ಲಾ ತರದ ಕೋಚಿಂಗು ಅಪ್ ಟು PUC ವರೆಗೆ ಏನಿದೆ, LKG ಇಂದ ನರ್ಸರಿಯಿಂದ ಎಲ್ಲದನ್ನು ನಾವು ಕೊಡ್ತೇವೆ. ನಮ್ಮ ಶಾಲೆಯಲ್ಲಿ ರ್ಯಾಂಕ್ ಬಂದ ಮಕ್ಕಳಿಗೆ ಮತ್ತೆ 95ಕ್ಕಿಂತ ಮೇಲೆ ತೆಗೆದ ಮಕ್ಕಳಿಗೆ ಡಿಸ್ಕೌಂಟ್ ಮತ್ತೆ ಸ್ಕಾಲರ್ಶಿಪ್ ಅನ್ನು ಕೊಡ್ತಾ ಇದ್ದೇವೆ. ಅದ್ರ ಜೊತೆಗೆ ಸಿಂಗಲ್ ಪೇರೆಂಟಿಗೆ ಡಿಸ್ಕೌಂಟ್ ಕೊಡ್ತಾ ಇದ್ದೇವೆ. ಅದ್ರ ಜೊತೆಗೆ ಮತ್ತು ಮುಂದೋಗಿ ಕಷ್ಟದಲ್ಲಿರುವಂತ ಒಳ್ಳೆ ಕಲಿಯುವಂತ ಮಕ್ಕಳಿಗೂ ಕೂಡ ಸ್ಕಾಲರ್ಶಿಪ್ ಡಿಸ್ಕೌಂಟ್ ಕೊಡ್ತೇವೆ ನಾವು. 10% ಮಕ್ಕಳು ನೀವು ಹಾಸ್ಟೆಲ್ ಅಲ್ಲಿರ್ಲಿ, ಮನೆಯಲ್ಲಿರ್ಲಿ, ಮನೆಯವ್ರ ಕೆಲಸ ಹೇಳಿದ್ರು ಮಾಡದೆ ಓದುವಂತ ಮಕ್ಕಳಿದ್ದಾರೆ. ಅವ್ರು ಒಂದು ವರ್ಗದ ಮಕ್ಕಳು, ಅದು 5ರಿಂದ 10% ಇರುವಂತದ್ದು. ಮತ್ತು ಉಳಿದ ಮಕ್ಕಳು ರಿಯಲ್ IQ ಇದೆ, ಬ್ರಿಲಿಯಂಟ್ ಇದ್ದಾರೆ. ಅವರಿಗೆ ಸ್ವಲ್ಪ ಮೊಬೈಲ್ ನೋಡಿದ ಕೂಡಲೇ ವಿಚಲಿತರಾಗ್ತಾರೆ, ಟಿವಿ ನೋಡಿದಾಗ ವಿಚಲಿತರಾಗ್ತಾರೆ, ಅಪ್ಪ ಅಮ್ಮ ಎಲ್ಲೋ ಟೂರಿಗೆ ತಿರುಗ್ಲಿಕ್ಕೆ ಕೊಟ್ಟಾಗ ವಿಚಲಿತರಾಗ್ತಾರೆ. ಅವ್ರಿಗೆ ಹಾಸ್ಟೆಲ್ ಬೆಸ್ಟ್. ಮತ್ತೆ ನಮ್ಗೆ ಹಾಸ್ಟೆಲ್ ಅಲ್ಲಿ ಇದ್ದ ಮಕ್ಕಳು ಓದಿದಾಗೆ ಮನೆಯಲ್ಲಿದ್ದ ಮಕ್ಕಳು ಓದ್ಲಿಕ್ಕೆ ಆಗುದಿಲ್ಲ. ಆದ್ರೆ ಪೇರೆಂಟ್ ಅವರವರ ಶಕ್ತಿಗೆ ಅನುಸಾರವಾಗಿ ಮಾಡ್ತಾರೆ, ಅದಕ್ಕೆ ಏನು ಮಾಡ್ಲಿಕ್ಕೆ ಆಗಲ್ಲ. ಬಟ್ ನಾವು ಅಕ್ಟೋಬರ್ನಿಂದ SLC ಮಕ್ಕಳನ್ನ ಕಂಪಲ್ಸರಿಯಾಗಿ ನಾವು ಅವ್ರ ಹತ್ರ ಮಾತಾಡಿ ನಾವು ಅವರು ಒಟ್ಟಾಗಿ ಇಟ್ಕೊಂಡು ಪಾಠ ಮಾಡ್ತೇವೆ. ಅವರನ್ನ ಮನೆಗೆ ಬಿಟ್ಟರೆ ನಮ್ಗೆ ಈ ರಿಸಲ್ಟ್ ತರ್ಲಿಕ್ಕೆ ಆಗುದಿಲ್ಲ. ಜರ್ಮನ್ ಮತ್ತೆ ಜಪಾನ್ ಲ್ಯಾಂಗ್ವೇಜ್ ಅನ್ನ ಪ್ರೈಮರಿಯಿಂದ ಈಗ ನೆಕ್ಸ್ಟ್ ಇಯರ್ ನಿಂದ ಕಲಿಸ್ತಾ ಇದ್ದೇವೆ. ಕಾರಣ ಅದು ಜರ್ಮನಿಗೆ ಜಾಬಿಗೆ ಹೋಗುವಂತ ಮಕ್ಕಳಿಗೆ ಜರ್ಮನ್ ಲ್ಯಾಂಗ್ವೇಜ್ ಲೆವೆಲ್ 2 ಇಸ್ ಕಂಪಲ್ಸರಿ. ವಿದೌಟ್ ಜರ್ಮನ್ ಲ್ಯಾಂಗ್ವೇಜು ಜರ್ಮನ್ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ಇಂಜಿನಿಯರ್ಸ್ಗೆ ಅವಕಾಶ ಇರುವಂತದ್ದು ಜರ್ಮನ್ ಅಲ್ಲಿ. ಆ ಜರ್ಮನ್ ಲೆವೆಲ್ 2 ಲ್ಯಾಂಗ್ವೇಜ್ ಕಲಿಯುವುದಾದ್ರೆ ಇವನ್ PU ವರೆಗೂ ಕಲಿಸ್ತೇವೆ. ನೆಕ್ಸ್ಟ್ ಇಯರ್ ನಲ್ಲಿ ಕಲಿಯುವುದಾದ್ರೆ 3 ಲಕ್ಷ ಕೊಡ್ಬೇಕು ಹೊರಗೆ ಬಂದ ಮೇಲೆ. ಸೊ ಅದನ್ನ ನಾವಿಲ್ಲಿ ಮಿನಿಮಮ್ ಚಾರ್ಜ್ ಅಲ್ಲಿ ಮಾಡಿ ಸರ್ಟಿಫಿಕೇಟ್ ಕೂಡ ಕೊಟ್ಟು ಅದನ್ನ ಜರ್ಮನ್ ಮತ್ತೆ ಜಪಾನ್ ಲ್ಯಾಂಗ್ವೇಜ್ ಅನ್ನು ಕಲಿಸ್ತೇವೆ. ಬಿಟ್ರೆ ಸರ್ಕಾರದಿಂದ ಕೊಡುವಂತಹದ್ದು ಅವರಿಂದ ಯಾವುದು ಪ್ರೊವೈಡ್ ಮಾಡ್ತಾರೆ ಬಿಟ್ಟು ಬೇರೆ ಕೋರ್ಸು ನಮ್ಮಲ್ಲಿ ಅವಕಾಶವಿಲ್ಲ, ನಾವು ಮಾಡೋದು ಇಲ್ಲ. ನಮ್ಮ ಉದ್ದೇಶ ಹಣ ಮಾಡೋದಲ್ಲ, ಮಕ್ಕಳನ್ನು ಚೀಟ್ ಮಾಡೋದಲ್ಲ. ನಾವು ಸಮಾಜಕ್ಕೆ ಏನಾದ್ರು ಸೇವೆ ಮಾಡ್ಬೇಕು. 22ನೇ ತಾರೀಕು ಸಾಯಂಕಾಲ ನನಗೆ ಕೂತ್ಕೊಳ್ಳಿಕ್ಕೂ ಆಗ್ತಾ ಇಲ್ಲ, ನಿಂತ್ಕೊಳ್ಳಿಕ್ಕೂ ಆಗ್ತಾ ಇರ್ಲಿಲ್ಲ. ಹುಚ್ಚು ತಿರುಗ್ತಾ ಇದ್ದೆ ನಾನು, ನಡ್ಕೊಂಡು ಆ ಕಡೆ ಈ ಕಡೆ ಇಡೀ ರಾತ್ರಿ ನಿದ್ರೆ ಮಾಡ್ಲಿಲ್ಲ. ಅಂದ್ರೆ ನಾನು ಮಾಡಿದ ಪ್ರಯತ್ನಗಳು ಫಲ ಕೊಡ್ತಾವೋ ಇಲ್ವೋ. ಈಗ ಟೀಚರ್ಸ್ ಹೇಳ್ತಾರೆ ನಮ್ಗೆ ಆಕ್ಚುಲಿ 6 ರ್ಯಾಂಕ್ ಬರ್ತದೆ, 7 ರ್ಯಾಂಕ್ ಬರ್ತದೆ ಅಂತ. ಅವೆಲ್ಲ ಮಿಸ್ ಆಗಿದೆ. ನಾನು ನಿಮ್ಮ ಮೊದಲೇ ಹೇಳಿದೆ. ಖಂಡಿತವಾಗಿಯೂ ನಮ್ಗೆ ಇನ್ನೂ 2 ಅಥವಾ 3 ರ್ಯಾಂಕ್ ಬರ್ತದೆ. 2 ರ್ಯಾಂಕ್ ಗ್ಯಾರಂಟಿ. ಒಂದಂತೂ ಆಲ್ರೆಡಿ ಇದೆ, ನಮ್ಗೆ ರ್ಯಾಂಕ್ ಬರ್ತದೆ, ಬಂದೇ ಬರ್ತದೆ. ಬರ್ದಿದ್ರೆ ನಮ್ಗೆ ಅತ್ಯಂತ ನೋವು ಆಗ್ತದೆ, ಅದಕ್ಕೆ ಬಂದೇ ಬರ್ತದೆ ನಮ್ಗೆ. ಅದಕ್ಕೆ ನಾವು ಏನ್ ಪ್ರಯತ್ನ ಮಾಡ್ತೇವೆ. ಆದ್ರೆ ನನ್ಗೆ ಟೆನ್ಷನ್ ಇತ್ತು. ಬಟ್ ಈಗ ಪ್ರೆಸೆಂಟ್ ಅಲ್ಲಿ ನನ್ಗೆ SLC ರಿಸಲ್ಟ್ ಬಗ್ಗೆ ಏನು ಟೆನ್ಷನ್ ಇಲ್ಲ. ಬರುವ ವರ್ಷ ಇದ್ರಕ್ಕಿಂತನೂ ಒಳ್ಳೆ ರಿಸಲ್ಟ್ ನಾನು ಮಾಡ್ತೇನೆ ಅನ್ನುವಂತ ಧೈರ್ಯ ನನಗಿದೆ. ಯಾಕಂದ್ರೆ ನನಗೆ ಫುಲ್ ಹೋಲ್ಡ್ ಬಂದಿದೆ ಈಗ ಎಜುಕೇಶನ್. ನಾ ಮಾಡ್ತೇನೆ, ಇದಕ್ಕಿಂತ ಒಳ್ಳೆ ಎಜುಕೇಶನ್ ರಿಸಲ್ಟ್ ಕೊಡ್ತೇನೆ. ಈ ಅಕ್ಕಪಕ್ಕದಲ್ಲಿ ಸ್ಟೇಟ್ ಸಿಲೆಬಸ್ ಅಲ್ಲಿ 40,000, ಸೆಂಟ್ರಲ್ ಸಿಲೆಬಸ್ಸಿಗೆ 55,000, 6ನೇ ಕ್ಲಾಸ್ 7ನೇ ಕ್ಲಾಸ್ ಫೀಸ್ ತಗೊಳ್ತಾ ಇದ್ದಾರೆ. ಈಗ ನಮ್ಮ ಪೇರೆಂಟ್ ಇಲ್ಲೇ ಇದ್ದಾರೆ. ನಾವು 20,000, 19,000 SLCಗೆ 22 ಅಲ್ಲ ಮೇಡಮ್, 21,000 SLC ಫೀಸ್ ತಗೊಳ್ತಾ ಇದ್ದೇವೆ. ಇಲ್ಲೆಲ್ಲಾದ್ರೂ ಇದೆಯಾ ಅಂತ ಕೇಳಿ ನೀವು ಯಾವ್ದಾದ್ರು ಶಾಲೆಯಲ್ಲಿ. ನಾವು ಅಷ್ಟು ಕಡಿಮೆ ಫೀಸ್ ಇಡ್ಲಿಕ್ಕೆ ಕಾರಣ ಇದು ಮಲೆನಾಡು, ಕೃಷಿ ಕಾರ್ಮಿಕರು ಇರುವಂತಹದ್ದು, ತುಂಬಾ ಕಷ್ಟದ ಜನ ಇರುವಂತಹದ್ದು. ಎಜುಕೇಶನ್ ಅನ್ನ ನಾವು ಮಾರಾಟ ಮಾಡುವಂತ ವ್ಯವಸ್ಥೆ ಮಾಡಬಾರ್ದು ಅನ್ನುವಂತ ಉದ್ದೇಶದಿಂದ ನಾವು ಮಾಡ್ತಾ ಇದ್ದೇವೆ. ಅದು 21,000 SLCಗೆ ಫೀಸು.
6ನೇ ಕ್ಲಾಸಿಗೆ 40,000 ಇದೆ. ಇವತ್ತೊಬ್ರು ಒಂದು ಶಾಲೆಯಿಂದ ನಮ್ಮಲ್ಲಿ ಅಡ್ಮಿಷನ್ ಬಂದಿದ್ದಾರೆ 9, ಅವ್ರಿಗೆ ಆಶ್ಚರ್ಯ ಆಯ್ತು. ಅಲ್ಲಿ ನಾವು 9ನೇ ಕ್ಲಾಸ್ ಮಕ್ಕಳಿಗೆ ಎಷ್ಟು 21,000 ಅಲ್ಲ 19,000 ಹೇಳಿದಕ್ಕೆ ಅವರು 19 ಮತ್ತೆ ಬೇರೆ ಎಂತ ಇತ್ತ ನಿಮ್ದಕ್ಕೆ ಅಂದ್ರು. ಇಲ್ಲ 19,000 ಅಂದೆ. ಇಲ್ಲ ಮರೆ, ನಾನು ಹೋದ ವರ್ಷ 8ನೇ ಕ್ಲಾಸಿಗೆ ಅಲ್ಲಿ 35,000 ಕೊಟ್ಟಿದ್ದೆ ನಾನು ಅಂದ್ರು. ಗೊತ್ತಿಲ್ಲ, ಅದು ಅವ್ರದ್ದು, ಅದು ನಮ್ದು ಇಷ್ಟೇ 19,000 ಅಂತ. ಎಲ್ಲ ಟೋಟಲ್ ರಿಸಲ್ಟ್ ಅಲ್ಲಿ 95.6 ನಮ್ಮ ಸ್ಕೂಲು, ಅದು ನಮ್ದು ಫಸ್ಟ್ ಮತ್ತೆ ಡಿಸ್ಟಿಕ್ ಅಲ್ಲಿ ಹೈಯೆಸ್ಟ್. ನಾವು 95.6 ಕ್ವಾಲಿಟಿ ವೇಟೇಜ್ ಇದು. ಅದನ್ನು ಕೂಡ ಈ ಸಂದರ್ಭದಲ್ಲಿ ನಿಮ್ಗೆ ಹೇಳಲಿಕ್ಕೆ ತುಂಬಾ ಸಂತೋಷ ಪಡ್ತೇನೆ ನಾನು. ಈಗಾಗಲೇ ಪ್ರಥಮ PUCಯನ್ನ ಮುಗಿಸಿ ದ್ವಿತೀಯ PUCಯ ತರಗತಿಗಳು ಬರದಿಂದ ಸಾಗ್ತಾ ಇದೆ. ನಮ್ಮಲ್ಲಿ ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗ 2 ವಿಭಾಗಗಳು ಇದ್ದಾವೆ. ವಿಜ್ಞಾನದಲ್ಲಿ 3 ಕಾಂಬಿನೇಷನ್ಸ್ ಇದೆ, PCMB, PCMC ಮತ್ತು PCMS. ಅದೇ ರೀತಿ ವಾಣಿಜ್ಯ ವಿಭಾಗದಲ್ಲೂ ಕೂಡ 3 ಕಾಂಬಿನೇಷನ್ ಇಟ್ಕೊಂಡು ವಿಜ್ಞಾನದಲ್ಲಿ ನೀಟ್ ಇರ್ಬೋದು, JEE ಇರ್ಬೋದು ಅಥವಾ KCET ಇರ್ಬೋದು, ಎಲ್ಲ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿಯನ್ನು ಮಾಡುವಂತಹದ್ದು. ಈಗಾಗಲೇ ತಾವು ಕೇಳಿದ ಹಾಗೆ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಒಂದು ಪರಿಪೂರ್ಣವಾದಂಥ ಒಂದು ಶಿಕ್ಷಣವನ್ನ ಇವತ್ತು ಪಡೆಯುವುದು ಬಹಳ ದೊಡ್ಡ ಸವಾಲಿನ ಕೆಲಸ ಆಗಿದೆ. ನಮ್ಮಂತಹ ಒಂದು ಸಿದ್ದಾಪುರದಂತ ಇಂಥ ಒಂದು ಗ್ರಾಮೀಣ ಪ್ರದೇಶದಲ್ಲಿ ವಿಶೇಷವಾಗಿ ತೀರ ಹಳ್ಳಿಯಿಂದ ಬಂದತಕ್ಕಂತಹ ಮಕ್ಕಳಿಗೆ ಈ ಎಲ್ಲ ಸವಲತ್ತುಗಳನ್ನು ಹೊಂದಿರತಕ್ಕಂಥ ಸಂಸ್ಥೆಗಳನ್ನ ಕೊಡುವಂಥದ್ದು ಒಂದು ಬಹಳ ದೊಡ್ಡ ಸವಾಲಿನ ಕೆಲಸ. ಬಹುಶಃ ನಮ್ಮ ಸುಮುಖ ಎಜುಕೇಶನ್ ಟ್ರಸ್ಟ್ನ ಅಧ್ಯಕ್ಷರಾದಂಥ ಸುರೇಶ್ ಶೆಟ್ಟಿ ಅವರು ಇದನ್ನೊಂದು ಸವಾಲಾಗಿ ತಗೊಂಡು ಒಂದು ದೊಡ್ಡ ಸಂಸ್ಥೆಯನ್ನ ಈಗಾಗಲೇ ನಮ್ಮ ಮುಂದೆ ಅದು ತಲೆ ಎತ್ತಿ ನಿಂತಿದೆ. ಬಹುಶಃ ಮುಂದಿನ ವರ್ಷ ಹೇಗೆ ಇವತ್ತು ನಾವು ಸುಮುಖ ಎಜುಕೇಶನ್ ಟ್ರಸ್ಟ್ ಅಡಿಯಲ್ಲಿ ಬಂದಂತಹ ಪ್ರಥಮ ವರ್ಷದ SSLCಯ ಫಲಿತಾಂಶದ ಒಂದು ಹೆಮ್ಮೆಯನ್ನ ಹೇಳಿಕೊಳ್ಳುವುದಕ್ಕೆ ನಿಮ್ಮೆಲ್ಲ ಪತ್ರಕರ್ತ ಬಂಧುಗಳನ್ನ ಕರೆದಿದ್ದಾರೆ. ಅಡ್ವಾನ್ಸ್ ಆಗಿ 1 ವರ್ಷದ ಮುಂಚಿತವಾಗಿ ನಮಗೆ ಮುಂದಿನ ವರ್ಷ ಹೆಚ್ಚು ಕಮ್ಮಿ ಇದಕ್ಕಿಂತ ಸ್ವಲ್ಪ ಬೇಗ ಬರ್ತದೆ. ನಾವು ನಮ್ಮ ಸಂಸ್ಥೆಯ ದ್ವಿತೀಯ PUCಯ ಒಂದು ಫಲಿತಾಂಶದ ಹೆಮ್ಮೆಯನ್ನ ಹೇಳಿಕೊಳ್ಳುವುದಕ್ಕೆ ಮತ್ತೆ ನಿಮ್ಮನ್ನ ಅಲ್ಲಿ ಖಂಡಿತವಾಗಿಯೂ ಕರೀತೇವೆ. ಮತ್ತು ಆ ಫಲಿತಾಂಶವೂ ಕೂಡ ಇವತ್ತು ಹೇಗೆ ಸುರೇಶ್ ಶೆಟ್ರು ಬಹಳ ಹೆಮ್ಮೆಯಿಂದ ಹೇಳ್ಕೊಂಡಿದ್ದಾರೆ, ಅದೇ ರೀತಿಯ ಒಂದು ಹೆಮ್ಮೆಯಲ್ಲಿ ನಮ್ಮ ಜಿಲ್ಲೆ ರಾಜ್ಯ ಮಟ್ಟದಲ್ಲಿ ಒಂದು ದೊಡ್ಡ ಸಾಧನೆಯನ್ನ ಮಾಡುವುದರ ಮುಖೇನ ನಿಮ್ಮ ಮುಂದೆ ಬಂದು ನಿಲ್ತೇವೆ ಅನ್ನುವಂಥ ಒಂದು ಬಹಳ ದೊಡ್ಡ ಆತ್ಮವಿಶ್ವಾಸದೊಂದಿಗೆ ನಾವು ಈ ಮಾತನ್ನು ಹೇಳ್ತಾ ಇದ್ದೇವೆ. ಖಂಡಿತವಾಗಿ ನಾವು ಅಚೀವ್ಮೆಂಟ್, ಅದರ ಗುರಿಯನ್ನ ಸಾಧಿಸ್ತೇವೆ ಅನ್ನುವಂಥ ಒಂದು ಬಹಳ ದೊಡ್ಡ ನಂಬಿಕೆ ನನಗಿದೆ. ಯಾಕಂದ್ರೆ ನಮ್ಮ ಹಿಂದೆ ಅಂತ ಒಂದು ಒಳ್ಳೆಯ ಟೀಮ್ ಇದೆ. ನಾವು ಯಾವಾಗಲೂ ನನ್ನ ಪೋಷಕರಿಗೆ ಹೇಳುವುದು, ನಮ್ಮ ಸಂಸ್ಥೆ ಕಟ್ಟಡ ಏನಿದೆ ಅದು ಹೊಸ್ತು. ಅಲ್ಲಿ ಬಳಸಿದ ಸಿಮೆಂಟ್ ಇರಬಹುದು, ಅಲ್ಲಿ ಬಳಸಿದ ಕಲ್ಲುಗಳಿರ್ಬೋದು, ಇವೆಲ್ಲವೂ ಹೊಸ್ತಿದೆ. ಆದರೆ ಅದರ ಒಳಗಡೆ ಇರತಕ್ಕಂಥ ಏನು ಟೀಮ್ ಇದೆ, ನಾವೆಲ್ಲರೂ ಶಿಕ್ಷಣದಲ್ಲಿ ಕಳೆದ 10, 15, 20 ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಬಂದವರನ್ನೇ ಸುರೇಶ್ ಶೆಟ್ಟಿ ಅವರು ಕರೆದು ತಂದಿದ್ದಾರೆ. ಹಾಗಾಗಿ ಒಂದು ಆಳವಾದಂತಹ ಜ್ಞಾನ, ಅದಕ್ಕೆ ಬೇಕಾದಂತಹ ಒಂದು ಪರಿಪೂರ್ಣವಾದಂತಹ ತಯಾರಿ, ಇವೆಲ್ಲವನ್ನು ನಾವು ಬರದಿಂದ ಮಾಡ್ತಾ ಇದ್ದೇವೆ. ಬಹುಶಃ ಮುಂದಿನ ವರ್ಷ ಜ್ಞಾನ ಸರಸ್ವತಿ ಪದವಿ ಪೂರ್ವ ಕಾಲೇಜಿನಿಂದ ಬಹಳ ದೊಡ್ಡ ಸಾಧನೆಯನ್ನ ನಾವು ಮಾಡುವರಿದ್ದೇವೆ. ನನ್ನ ಹೆಸರು ಶಿವಾನಿ ಶೆಟ್ಟಿ, ನಮ್ಮ ಮನೆ ಉಳ್ಳೂರ 14. ಅಪ್ಪನ ಹೆಸರು ಪ್ರಶಾಂತ್ ಶೆಟ್ಟಿ, ಅಮ್ಮನ ಹೆಸರು ಅನುಪಮ ಶೆಟ್ಟಿ. ಏಪ್ರಿಲ್ ಸ್ಟಾರ್ಟಿಂಗ್ ಇಂದ ನಮ್ಮ ಲಾಸ್ಟ್ ಎಕ್ಸಾಮ್, ಸೋಷಿಯಲ್ ಎಕ್ಸಾಮ್ ಮುಗಿಯುವವರೆಗೂ ನಮ್ಮ ಮ್ಯಾನೇಜ್ಮೆಂಟ್ ಅವ್ರು ಎಷ್ಟು ಸಪೋರ್ಟ್ ಕೊಡ್ತಿದ್ದೆ ಅಂದ್ರೆ, ನಾಟ್ ಓನ್ಲಿ ಆಸ್ ಅ ಮ್ಯಾನೇಜ್ಮೆಂಟ್, ನಮ್ಮ ಹತ್ರ ನಮ್ಮ ಮ್ಯಾನೇಜ್ಮೆಂಟ್ ಅಥವಾ ಟೀಚರ್ಸ್ ಅವರಾಗ್ಲಿ ಆಸ್ ಅ ಫ್ರೆಂಡ್ಸ್, ನಮ್ಮೊಟ್ಟಿಗೆ ಒಂದು ಫ್ರೆಂಡ್ಸ್ ತರ ಇದ್ರು. ಬಿಕಾಸ್ ಆಫ್ ದೇರ್ ಸಪೋರ್ಟ್ಸ್ ಐ ಥಿಂಕ್ ಐ ಅಚೀವ್ಡ್ ದಿಸ್ ಮಾರ್ಕ್ಸ್. ಬಟ್ ದಿಸ್ ಐ ಆಮ್ ನಾಟ್ ಅಚೀವ್ಡ್ ದ what self satisfaction, but our ಒಂದು ಕೊಟ್ಟಿದ್ದ ಸಪೋರ್ಟ್ ಮೋಟಿವೇಶನ್ ಗೆ ಐ ಆಮ್ ರಿಯಲಿ ಗ್ರೇಟ್ಫುಲ್. ಬಿಕಾಸ್ ಐ ಥಿಂಕ್ ಇಡೀ ನಮ್ಮ ಆಲ್ ಓವರ್ ಕರ್ನಾಟಕ, ಆಲ್ ಓವರ್ ವರ್ಲ್ಡ್ ಅಲ್ಲಿ ನನ್ನ ಇಲ್ಲಿವರೆಗಿನ ಜೀವನ ಇನ್ ಮುಂದೆ ಇಂಥ ಸಪೋರ್ಟ್ ಯಾವ ಸಂಸ್ಥೆಗೂ ನಂಗೆ ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಂತ ಒಂದು ಸಪೋರ್ಟ್ ಆಗ್ಲಿ, ನಾವೀಗ ಒಂದು ಡೌಟ್, ನಂಗೀಗ ಒಂದು ಕ್ಷಣ ಡೌಟ್ ಬಂತ, ನಾನು ಯಾವ ಟೀಚರಿಗೆ ಕಾಲ್ ಮಾಡಿ ಕೇಳಿದ್ರಲ್ಲಿ 1 ಸೆಕೆಂಡ್ ಅಲ್ಲಿ
ಹಿಂಗ ಈ ಡೌಟ್ ಮಗ 1 ಸೆಕೆಂಡ್ ಒಬ್ರು ನಮ್ಗೆ ಸಿಟ್ಟು ಮಾಡ್ಕೊಂಡ್ ಇವಳಿ ಡೌಟ್ ಬಂತು ಈ ಟೈಮಲ್ಲಿ ಡೌಟ್ ಅಂತ ಒಬ್ರು ಸಿಟ್ಟು ಮಾಡ್ಕೊಂಡ್ ನಮ್ಗೆ ಯಾವತ್ತೂ ಆನ್ಸರ್ ಕೊಟ್ಟದಿಲ್ಲ. ಡೌಟ್ ಅಂತ ಒಂದ್ ಖುಷಿಯಲ್ಲಿ ಆನ್ಸರ್ ಕೊಟ್ಟದಿತ್ತು. ಮತ್ ಪ್ರತಿಯೊಂದು ಟೀಚರ್ಸ್ ಸಹ ಟೆಕ್ಸ್ಟ್ ಬುಕ್ ಮತ್ತೆ ನೋಟ್ಸ್ ಅನ್ನ ಹೊರತುಪಡಿಸಿ ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ಆಗ್ಲಿ ಇಲ್ಲ ಬೇರೆ ಸ್ಕೂಲ್ ಕ್ವಶನ್ ಪೇಪರ್ ಅಲ್ಲಿ ಯಾವ ತರ ಕ್ವಶನ್ಸ್ ಕೊಟ್ಟಿದ್ರು, ಇಲ್ಲ ಲಾಸ್ಟ್ ಇಯರ್ ಅಂದ್ರೆ ಯಾವ ಸ್ಟೂಡೆಂಟ್ ಯಾವ ಸಬ್ಜೆಕ್ಟ್ ಅಲ್ಲಿ ಎಷ್ಟು ಮಾರ್ಕ್ ಇಂದ ಔಟ್ ಆಫ್ ಔಟ್ ಮಿಸ್ ಮಾಡಿದ್ರು, ಅದು ಯಾವ ಟಾಪಿಕ್ ಅಲ್ಲಿ ಅಂತ ನಮ್ಗೆ ಹೇಳ್ತಿದ್ರು. ನೀವ್ ಆ ತಪ್ಪು ಮಾಡೋಕಾಗಂತ ಪ್ರತಿ ಕ್ಷಣ ಒಂದೊಂದ್ ಕ್ಷಣ ಅಂದ್ರೆ ಔಟ್ ಆಫ್ ಔಟ್ ತೆಗಿಕ್ ಅಂದ್ರೆ ನಮ್ ಸ್ಕೂಲಿಗೆ ಒಂದ್ ಹೆಸರು ತರ್ಕಂತ ಪ್ರತಿ ಕ್ಷಣ ಮ್ಯಾನೇಜ್ಮೆಂಟ್ ಟೀಚರ್ಸ್ ಎಲ್ಲರೂ ನಮ್ಗೆ ಹೇಳ್ತಿದ್ರು. ಬಟ್ ಒಂದ್ ಗಿಲ್ಟ್ ಅಂತ ಅಂದ್ರೆ ಅದನ್ನ ನಮ್ಗೆ ಫುಲ್ಫಿಲ್ ಮಾಡೋಕಾಗಿಲ್ಲ. ಅಂದ್ರೆ ಅವ್ರು ಕೊಟ್ಟ ಸಪೋರ್ಟ್ ನಮ್ಗೆ ಅವ್ರಿಗೆ ರೀಪೇ ಮಾಡೋಕಾಗಿಲ್ಲ, ನಮ್ದೊಂದು ಬೇಜಾರ್. ನನ್ನ ಹೆಸರು ಐಷಾ ತನಸ್, ನಾನು ಹೆನ್ನಬೈಲಿಂದ ಬರ್ತಿದ್ದೇನೆ. ನನ್ನ ಅಪ್ಪನ ಹೆಸರು ಮುಜಮ್ಮಿಲ್, ಅಮ್ಮ ಯಾಸ್ಮಿನ್ ಅಂತ. ನಾನು 10ನೇ ತರಗತಿ ಮೊನ್ನೆ ನಡೆದ ಎಕ್ಸಾಮ್ನಲ್ಲಿ 625ಗೆ 616 ತಗೊಂಡಿದ್ದೇನೆ. ಸ್ಟೇಟಿಗೆ 10th ರ್ಯಾಂಕ್ ಬಂದಿದೆ. ನನ್ನ ಈ ಎಲ್ಲ ಗ್ರೇಡ್ಸ್ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ, ಇದೆಲ್ಲ ನಮ್ಮ ಟೀಚರ್ಸ್ ಡೆಡಿಕೇಶನ್ ರಿಫ್ಲೆಕ್ಷನ್ ಅಂತ. ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಇದೇ ಕಾರಣದಿಂದ ನಾನೀಗ 10ನೇ ರ್ಯಾಂಕ್ ಬಂದಿದೆ. ಆದ್ರೆ ಸ್ವಲ್ಪ ಗಿಲ್ಟ್ ಇದೆ, ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದ್ದಿತ್ತು. ಬಟ್ ರಿವ್ಯಾಲ್ಯೂಯೇಷನ್ ಹಾಕಿದ್ದಾರೆ, ನೋಡ್ಬೇಕೀಗ ರಿಸಲ್ಟ್ ಮತ್ತು ರ್ಯಾಂಕ್ ಬರ್ಬಹುದು. ಮ್ಯಾನೇಜ್ಮೆಂಟ್ ಟೀಚರ್ಸ್ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತಿದ್ದೀನಿ. ಯಾಕಂದ್ರೆ ತುಂಬಾ ಯಾವುದೇ ರೀತಿಯ ಭೇದ ಭಾವವಿಲ್ಲದ ಫುಲ್ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು.